ಇಂದ ಬಂದು ಯಾವಾಗ ಹೋಗಿದ್ದೆ ಅವಾಗ್ಲಿಂದ ನನ್ನ ಐಸೈಟ್ ಇಂಪ್ರೂವ್ ಆಗ ಸ್ಟಾರ್ಟ್ ಆಗಿತ್ತು. ನನ್ನ ಐಸೈಟ್ ಅದಾಮಿಂದ ಚೆಕ್ ಮಾಡಿಸಿದಾಗ 3.75 4 ಹತ್ರ ಬಂದಿತ್ತು. ಇವಾಗ ಇನ್ನ ಕಮ್ಮಿ ಆಗೈತೆ, 3.25 ಇದೆ ನನ್ನ. ನಮ್ಮ ತಾಯಿಯವ್ರಿಗೆ ಹುಷಾರಿರ್ತಾ ಇರ್ಲಿಲ್ಲ. ನಾನು ಪ್ರತಿದಿನ 100 ರಿಂದ 200 ರೂಪಾಯಿ ಡೈಲಿ ಹಾಸ್ಪಿಟ್ಲಿಗೆ ಇಡಬೇಕಾಗಿತ್ತು. ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ನನಗೆ ಅದು ಸ್ವಾಮಿ ಅದನ್ನ ನಿವಾರಣೆ ಮಾಡ್ಕೊಟ್ಟಿದ್ದಾರೆ. ನಾವು 3 ಗಂಟೆಲಿ ಎದ್ದಿ ಅಪ್ಪ ಅವ್ರಿಗೆ ಅಭಿಷೇಕ ಮಾಡೋದಕ್ಕೆ 3 ಗಂಟೆಗೆ ಎದ್ದು ಸ್ನಾನ ಮಾಡಕ್ ಎದ್ದೇಳ್ದಾಗ ನಮ್ ಸುತ್ತ ನೀರಿತ್ತು. ನಾವ್ ಮಲಗಿರೋ ಜಾಗದಲ್ಲಿ ನಾವು ಒಂದ್ ನೆಂದೆ ಇತ್ತಿಲ್ಲ, ಗರಿನೂ ತೇವಾಗಿತ್ತಿಲ್ಲ, ನೆಂದು ಇತ್ತಿಲ್ಲ. ನಾವ್ ಹಂಗೆ ಆರಾಮಾಗಿ ಮಲಗಿದ್ವಿ. ಎದ್ ನೋಡಿದ್ರೆ ನಮ್ ಸುತ್ತ ನೀರ್ ನಿಂತಿತ್ತು. ಅಂದ್ರೆ 25 kg ಅಕ್ಕಿ ಮಾಡ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಹತ್ರ ಅಕ್ಕಿ ಹಾಕಿದ್ವು, ನಾವು ಅನ್ನ ಮಾಡಿದ್ವು. ಜನ 1000, 800, 2000 ಜನ ಊಟ ಮಾಡ್ತಾ ಇದ್ರು. ಅನ್ನೋದ್ ರಾಶಿ ಕರಗ್ಲೇ ಇಲ್ಲ, ಮುದ್ದೆನೂ ಕರಗ್ಲೇ ಇಲ್ಲ. ಇಲ್ಲಿ ವಿಶೇಷ ಹಂಗಿದೆ. ಹಾಕಿದ್ದು 20 kg 25 kg ಅಕ್ಕಿ ಹಾಕಿದ್ವು ನಾವು ಅಷ್ಟೇ. ಎಷ್ಟು ಸಾವಿರ ಜನ ಊಟ ಮಾಡಿದ್ರು? 1800 ಜನ ಊಟ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಎಂಥ ಕಷ್ಟಗಳಿಗೂ ಪರಿಹಾರ ಕೊಡುವಂತ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ, ಬನ್ನಿ ಅಲ್ಲಿ ಹೋಗೋಣ. ಹೋಗೋಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ಆ ಕ್ಷೇತ್ರಕ್ಕೆ ಹೋಗೋಣ. ಇದು ಕನಕಪುರ ತಾಲೂಕು ಕೋಡಹಳ್ಳಿ ಹೋಬಳಿ ಏರಂದಪ್ಪನಹಳ್ಳಿ ಗ್ರಾಮದಲ್ಲಿರುವಂಥ ಶನೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ. ನೀವ್ ಯಾವ ಊರವರು? ನಮ್ದು ಬೆಂಗಳೂರು. ಬೆಂಗಳೂರು ಯಾವ ಏರಿಯಾದಲ್ಲಿ ಇದ್ರಿ? ಬನಶಂಕರಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಯ್ತು? ನಾನು ಈ ಕ್ಷೇತ್ರಕ್ಕೆ 11 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ತಾಯಿಯವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಅವ್ರಿಗೆ ಈ ತರ ಯಾವುದೋ ಒಂದು ಗಾಳಿ ಸೂಕ್ಷ್ಮ ಆಗಿ ಅವ್ರಿಗೆ ಹುಷಾರಿಲ್ದಂಗೆ ಆಗಿತ್ತು. ನಾವು ಈ ಸ್ವಾಮಿ ಸನ್ನಿಧಿಗೆ ಬಂದಾದ್ಮೇಲೆ ಇಲ್ಲಿ ಸ್ವಾಮಿಯವ್ರ ಹತ್ರ ಎಲ್ಲ ಕೇಳ್ಕೊಂಡ್ಮೇಲೆ ಸ್ವಾಮಿಯವರ ಅನುಗ್ರಹದಿಂದ ನಮ್ಮ ತಾಯಿಯವ್ರಿಗೆ ಹುಷಾರಾಗಿದೆ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಅಂದ್ರೆ? ಮೊದ್ಲು ಮನೆಯಲ್ಲಿ ಸ್ವಾಮಿ ಸೇವೆ ಮಾಡ್ತಾ ಇದ್ರು, ಈಗ ದೇವಸ್ಥಾನ ಕಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. 11 ವರ್ಷದಿಂದ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾ ಇದೀವಿ. ನಮ್ಮ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ, ಈ ತರ ಗಾಳಿ ಸೂಕ್ಷ್ಮ ಅಂತ ಇತ್ತು. ಇಲ್ಲಿಗೆ ಬಂದಾದ್ಮೇಲೆ ಸ್ವಾಮಿಯವ್ರ ಹತ್ರ ಪ್ರಶ್ನೆ ತಗೊಂಡಾದ್ಮೇಲೆ ಸ್ವಾಮಿಯವ್ರು ಹೇಳಿದ್ರು ಅದಕ್ಕೆ ಒಂದು ತಡೆ ಹೊಡೆದ್ರೆ ಸರಿ ಆಗುತ್ತೆ ಅಂತ. ಕ್ಷೇತ್ರದ ಹತ್ರ ತಡೆ ಹೊಡೆಸ್ಬಿಟ್ಟು ನಮ್ಮ ತಾಯಿಯವ್ರನ್ನ ಹುಷಾರ್ ಮಾಡ್ಕೊಟ್ರು. ಈಗ ನಾವು ನಮ್ಮ ತಾಯಿ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಅಂದ್ರೆ ಈಗ ನೀವು ಇಲ್ಲಿ ತಡೆ ಹೊಡ್ಸಕ್ ನಾವು ಬಂದ್ವಿ ಅಂತಂದ್ರಲ್ಲ, ತಡೆ ಹೊಡ್ಸದ್ಮೇಲೆ ಎಷ್ಟು ದಿನದೊಳಗೆ ನಿಮ್ ತಾಯಿ ತಾಯಿಗೆ ತಡೆ ಹೊಡೆದಿ 1 ತಿಂಗಳು 1.5 ತಿಂಗಳೊಳಗೆ ಪರಿಹಾರ ಆಯ್ತು. 1.5 ತಿಂಗಳೊಳಗೇನೆ? 1.5 ತಿಂಗಳೊಳಗೆ ಪರಿಹಾರ ಆಯ್ತು. ನಾವು ಚೆನ್ನಾಗಿದ್ದೀವಿ, ನಮ್ಮ ತಾಯಿನೂ ಖುಷಿಯಾಗಿದ್ದಾರೆ. ಬಂದಿದಾರ ನಿಮ್ ತಾಯಿಯವರು? ಬಂದಿದ್ರು, ಅವರು ಹೋಗ್ಬೇಕಾಗಿತ್ತು, ಊರ್ಗ್ ಹೊರಟೋದ್ರು. ಆಮೇಲೆ ನಮ್ಮ ತಾಯಿ ಎಲ್ಲೂ ಆಚೆ ಹೋಗ್ತಾ ಇರ್ಲಿಲ್ಲ ಅದಿರೋದ್ರಿಂದ ಇವಾಗ ಅವರು ಕೆಲ್ಸಕ್ಕೆ ಹೋಗಿ ಅವರು ಒಂದು ಕೆಲಸ ಮಾಡ್ಕೊಂಡ್ ಬಂದು ಜೀವನ ಸಾಗಿಸ್ತಾ ಇದ್ದೀವಿ. ಈಗ ನಾವು ಆಗ್ಲಿಂದ ಈ ಕ್ಷೇತ್ರ ನಮ್ಗೆ ಬರ್ತಾ ಇದ್ರು ಅಂತ ನೀವು ಕಂಡಂಗೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗಿದೆ, ಏನೇನು ಒಳ್ಳೇದಾಗಿದೆ ನಿಮ್ ಕಂಡಂಗೆ? ನಾವು ಬಂದಾದ್ಮೇಲೆ ಕೆಲವರು ಮಕ್ಳಿಲ್ಲ ಅಂತ ಬಂದಿದ್ರು, ಸ್ವಾಮಿ ಅನುಗ್ರಹದಿಂದ ಮಕ್ಳಾಗಿದ್ದಾವೆ. ಕೆಲವರು ಮಠ ಮಂತ್ರದ ಪ್ರಯೋಗದಲ್ಲಿ ಒಳಗಾಗಿದ್ರು, ಅವ್ರು ಬಂದಿದ್ದಾರೆ. ಅವ್ರಿಗೂ ಅಪ್ಪ ಅವ್ರ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಸ್ವಾಮಿ ಭಗವಂತ. ಅವ್ರ ಫ್ಯಾಮಿಲಿನೂ ಚೆನ್ನಾಗಿದೆ. ಮತ್ತೆ ಮದ್ವೆ ಆಗ್ದಿದ್ದವರು ಈ ತರದವರೆಲ್ಲ ಬಂದಿದ್ರು, ಹುಷಾರಿಲ್ದಿದ್ದವ್ರು ಅವರೆಲ್ಲ ಎಲ್ರಿಗೂ ಒಳ್ಳೇದಾಗಿದೆ. ಒಟ್ಟಿನಲ್ಲಿ ಬಂದಂತವ್ರು ಎಲ್ಲರಿಗೂ ಒಳ್ಳೇದಾಗಿದೆ. ಅದರಿಂದ ನಾವು ತುಂಬಾ ನಂಬ್ಕೊಂಡಿದೀವಿ ಸ್ವಾಮಿ. ನೀವು ಏನ್ ಕೆಲಸ ಮಾಡೋದು? ನಾನು ಬ್ಯಾಂಕ್ ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ದೀನಿ. ಬ್ಯಾಂಕಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ದೀರಿ. ಈಗ ಈ ದೇವ್ರನ್ನ ನೀವು ಎಷ್ಟು ನಂಬಿದೀರಾ? ನಾವು ಈ ದೇವ್ರನ್ನ ಸಂಪೂರ್ಣವಾಗಿ ನಂಬಿಟ್ಟಿದೀವಿ, ನಾವು ಮನಸ್ಪೂರ್ವಕವಾಗಿ ನಂಬಿದೀವಿ. ಇನ್ ಮುಂದೆ ಏನಾದ್ರೂ ನೀವೇ ಅಪ್ಪ ಅನ್ನೋ ರೀತಿಯಲ್ಲಿ ಇದ್ದೀವಿ. ಇಲ್ಲಿಗೆ ತಿಂಗಳಿಗೆ ಎಷ್ಟು ಸಲ ಬರ್ತೀರಾ ಇಲ್ಲಿಗೆ? ನಾವು ತಿಂಗಳಿಗೆ ಒಂದ್ಸತಿ ಬಂದು ಪ್ರಶ್ನೆ ತಗೊಂಡ್ ಹೋಗ್ತೀವಿ. ತಿಂಗಳಿಗೆ ಒಂದ್ಸಲ ಬರ್ಲೇಬೇಕು? ಬಂದೇ ಬರ್ತೀವಿ. ತಿಂಗಳಿಗೆ ಒಂದ್ಸತಿ. ಅದು ಶನಿವಾರ ಇರೋದ್ರಿಂದ ಅವತ್ತು ನಮ್ಗೆ ಆಫೀಸ್ಗಳಲ್ಲಿ ರಜೆ ಇರುತ್ತೆ, ಅವತ್ತು ಬಂದು ಪ್ರಶ್ನೆ ತಗೊಂಡು ಹೋಗ್ತೀವಿ. ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ, ನೊಂದಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ? ನಾನು ಹೇಳೋ ಪ್ರಕಾರ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೇದಾಗಿದೆ, ನಮ್ ತಾಯಿಗೆ ಒಳ್ಳೇದಾಗಿದೆ, ನನ್ಗೂ ಒಳ್ಳೇದಾಗಿದೆ. ನಾವು ಕಂಡಂಗೆ 11 ವರ್ಷದಿಂದ ಎಷ್ಟೋ ಜನ ನೊಂದು ಬೆಂದಿರೋರ್ಗೆಲ್ಲ ಒಳ್ಳೇದಾಗಿದೆ. ಅದರಿಂದ ಅವರು ಬರ್ಬೋದು, ಅವ್ರಿಗೂ ಅವ್ರಿರೋ ಕಷ್ಟನ ಭಗವಂತನ ಹತ್ರ ಹೇಳ್ಕೋಬಹುದು. ಅದು 1 ರಿಂದ 2 ತಿಂಗಳೊಳಗಾಗಿ ಅವ್ರಿಗೆ ಪರಿಹಾರ ಆಗುತ್ತೆ. ಅದರಿಂದ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸರಿ, ಧನ್ಯವಾದಗಳು ಸರ್. ನಮಸ್ಕಾರ. ನಿಮ್ಮ ಹೆಸರು? ಶಿವಶಂಕರ್.
ನೀವು ಏನ್ ಇಲ್ಲಿ ಬೇಡ್ಕೊಂಡಿದ್ರಿ, ನಿಮ್ಗೆ ಏನ್ ಒಳ್ಳೇದಾಗಿದೆ, ಇಲ್ಲಿ ಬರೋಕ್ ಮುಂಚೆ ನೀವ್ ಹೇಗಿದ್ರಿ, ಇಲ್ಲಿಗೆ ಬಂದಾದ್ಮೇಲೆ ಯಾವ ರೀತಿ ಆದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸ್ವಾಮಿ, ನಾವು ಒಂದಿನ ಇಲ್ಲಿಗೆ ಬಂದೆ ಆಕಸ್ಮಿಕವಾಗಿ. ಬಂದು ಅಪ್ಪಾಜಿನ ಒಂದಿನ ವಿಷಯ ಕೇಳ್ಪಟ್ಟೆ. ನಮ್ಮ ಪಾಪು ಈ ಥರ ಆಗ್ಬಿಟ್ಟೈತೆ ಅಪ್ಪಾಜಿ, ಏನು ಮಾಡಬೇಕು ಅಂತಂದರು. ಅಪ್ಪಾಜಿ ಇಲ್ಲಿ ಆದರೆ ಏನು ಪ್ರಯೋಜನ ಇಲ್ಲ, ದೇವ್ರು ಅಪ್ಪಣೆ ಕೊಟ್ಟಾದ್ಮೇಲೆ ಆ ಥರ ನಡ್ಕೋಬೇಕಪ್ಪ ಅಂತ ಅಂದರು. ನನಗೆ ಒಂದಲ್ಲ 3 ಮಕ್ಕಳು ತೀರೋಗಿದ್ದು, ಒಂದು ಹೆಣ್ಣು ಇದೆ. 3 ಮಕ್ಕಳು ತೀರೋದ್ಮೇಲೆ ನೊಂದಿ ಬೆಂದು ಎಲ್ಲೆಲ್ಲೋ ದೇವ್ರು ಮಾಡಿದೆ, ಎಲ್ಲೂ ಇದಾಗಲಿಲ್ಲ. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು 1 ವಾರ ಕೇಳಿದೆ. ಕೇಳಿದ್ಮೇಲೆ ಅಪ್ಪಾಜಿಯವರು ಈಗ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು. ಕಂದ ಎಷ್ಟು ಅಂದರು. 3 ಒಂದೇ ಅಂತ ಇದ್ದೆ ನಾನು. 1 ವಾರ ಒಂದೇ, 2ನೇ ವಾರನ ಹಂಗೆ ಅಂದೆ. 3ನೇ ವಾರಕ್ಕೆ ಎಷ್ಟು ಕಂದ ಅಂತ ಅಂದರು. ನನಗೆ 4 ಅಪ್ಪಾಜಿ. 3 ಯಾವಾಗಿಂದ ಯಾಕೆ ಬಾಯ್ ಬಿಡಲಿಲ್ಲ ಅದೇನೋ ಅಂದರು ಅಪ್ಪಾಜಿ. ಅದಕ್ಕೆ ಅಪ್ಪಾಜಿ ಹೇಳಕ್ಕಿದ್ದು ಅಂತ ಅಂದೆ. ನಾನು ಕಂದನ್ ಕೊಡ್ತೀನಿ, ನನಗೇನು ಕೊಟ್ಟಿ ಅಂತ ಅಂದರು ಅಪ್ಪಾಜಿಯವರು. ಅಪ್ಪಾಜಿ ನಿಮಗೆ ಹೆಸ್ರು ಕೊಡ್ತೀನಿ ಅಂತ ಅಂದರು. ನಾನಂದೆ ಆಯಿತು ಅಂದರೆ ಅದು ಒಳ್ಳೇದಾಗಿ ನನಗೆ ಈಗ ಗಂಡು ಮಗ ಹುಟ್ಟಿದ್ದಾನೆ. 1 ವರ್ಷ 3 ತಿಂಗಳು. ನನಗೆ ಹುಟ್ಟಿದ ಮಕ್ಕಳು 3 ತಿಂಗಳು 3 ಮಕ್ಕಳು ತೀರೋಗಿದ್ದು. 15 ದಿವಸಕ್ಕೆ, ತಿಂಗಳಿಗೆ 20 ದಿವಸಕ್ಕೆ. ಈಗ ನಮ್ಮ ಮಗ 1 ವರ್ಷ 3 ತಿಂಗಳು. ಮಗ ಆರೋಗ್ಯ ಚೆನ್ನಾಗಿದ್ದಾನೆ. ಹೆಸರು ಕೊಟ್ಟಿದ್ದೀರಾ? ಹೆಸರು ಕೊಟ್ಟಿದ್ದೀನಿ. ರವೀಶ. ಅಪ್ಪಾಜಿನೇ ನಾಮಕರಣ ಮಾಡಿರೋದು, ಕೂಗಿರೋದು. ನಾವು ಆರೋಗ್ಯ ಚೆನ್ನಾಗಿದ್ದೀವಿ. ಕೆಲಸದಲ್ಲೂ ಅಷ್ಟೇ, ಕಮ್ಮಿ ಇದು ಕೆಲಸ. ಎಲ್ಲೇ ಹೋದ್ರೂ ಕೈ ಊಡ್ತೈತೆ, ಚೆನ್ನಾಗಿದ್ದೀವಿ. ಈಗ ನೀವು ಇಲ್ಲಿ ಬಂದು ಬೇಡ್ಕೊಂಡ್ರಿ, ನಮ್ಗೆ ಇಲ್ಲಿ ಗಂಡ್ ಮಕ್ಳು ಕೊಟ್ರೆ, ಇದು ಮಕ್ಳು ಕೊಟ್ಮೇಲೆ ಸರೋಗುತ್ತೆ ಅಂತಂದ್ರು. ಅಂದ್ರೆ ಅದನ್ನ ನಿಮ್ಗೆ ಈಗ ಅರ್ಕೆ ಮಾಡ್ಕೊಂಡಾದಾಗ ಎಷ್ಟು ದಿನದಲ್ಲೂ ಒಳ್ಳೇದಾಯ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ? ನನಗೆ ಮಿನಿಮಮ್ 3 ತಿಂಗಳಿಗೆ ಗೊತ್ತಾಗ್ಬಿಡ್ತು ನಮಗೆ. 3 ತಿಂಗಳೊಳಗನೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ? ಹೌದು. ನನಗೆ ಆರೋಗ್ಯ, ಮಗನ ಆರೋಗ್ಯ ಐತೆ. ಎಲ್ಲೇ ಹೋದ್ರು ಎಳ್ಳಷ್ಟು ತೊಂದರೆ ಇಲ್ಲ, ಚೆನ್ನಾಗಿದೀವಿ ನಾವು. ಅಂದ್ರೆ ನೀವು ಎಷ್ಟು ನಂಬಿದಿರ ಈಗ ದೇವ್ರನ್ನ? ನಾನು ಫುಲ್ಲು ನಂಬಿದ್ದೀನಿ ನಮ್ಮ ಅಪ್ಪನ. ಇಲ್ಲಿ ವಿಶೇಷ ಏನಂದ್ರೆ, ಪ್ರಶ್ನೆ ಶಿವರಾತ್ರಿ ನಾನು ನಮ್ಮ ಅಣ್ಣವರು ಅಡಿಗೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡು, ನಮ್ಗೆ ಒಳ್ಳೇದಾಗಿರೋದಕ್ಕೆ. ಹಂಗಾದ್ಮೇಲೆ ಶಿವರಾತ್ರಿ ದಿನ ಒಂದು 25 kg ರೈಸ್ ಮಾಡ್ದೋ ನಾವು ಭಟ್ರು 1000 ಜನಕ್ಕೆ ಅಡಿಗೆ ಮಾಡೋರು. ಮಿಸ್ ಏನಾಯ್ತು ಅಂದ್ರೆ 25 kg ಅಕ್ಕಿ ಮಾಡಿದ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಹತ್ರ ಅಕ್ಕಿ ಹಾಕಿದ್ವು, ನಾವು ಅನ್ನ ಮಾಡಿದ್ದು. 25 kg ಅನ್ನ ಮಾಡಿದ್ಮೇಲೆ ಸಾಲ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನ್ಸಲ್ಲಿ ನಾವ್ ಅನ್ಕೊಂಡಿದ್ದು. ಅಪ್ಪಾಜಿರ ವೈಫು ಬಂದು ಪೂಜೆ ಮಾಡಿ ಬಿಸಿನೀರಿಗೆ ಅಕ್ಕಿ ಹಾಕಿದ್ದಾರೆ. ಅಕ್ಕಿ ಹಾಕ್ಬಿಟ್ಬಿಟ್ಟು ಹೋಗಿದ್ರು. ಮುಂದೆ ನಾವೇ ಅನ್ನ ಮಾಡಿದ್ವಿ 25 kg ಅನ್ನ. ಈ ದೇವಸ್ಥಾನ ಹತ್ರ ತಂದ್ಬಿಟ್ಟಾದ್ಮೇಲೆ ಮಡ್ಗಾದ್ಮೇಲೆ ರಾಶಿ ಹಾಕಾದ್ಮೇಲೆ ಜನ 1000, 800, 1000, 2000 ಜನ ಊಟ ಮಾಡ್ತಾ ಇದ್ರು. ಅನ್ನೋದ್ ರಾಶಿ ಕರಗ್ಲೇ ಇಲ್ಲ, ಮುದ್ದೆನೂ ಕರಗ್ಲೇ ಇಲ್ಲ. ಇಲ್ಲಿ ವಿಶೇಷ ಹಂಗಿದೆ. ಹಾಕಿದ್ದು 20 kg 25 kg ಅಕ್ಕಿ ಹಾಕಿದ್ರು ನಾವು ಅಷ್ಟೇ. ಎಷ್ಟು 1000 ಜನ ಊಟ ಮಾಡಿದ್ರು? 1800 ಜನ ಊಟ ಮಾಡಿದ್ದಾರೆ. ಆದ್ರೂ ಇನ್ನೂ ಹಂಗೆ ಇತ್ತು? ಇನ್ನೂ ಹಂಗೆ ಕರಗ್ಲೇ ಇಲ್ಲ. ಬಿಸಿನೀರು ಮಾಡಿ ಮಡಗಿ ಕೆಡ್ಸೋದೇ ಆಗೋಯ್ತು ನಮ್ದೆಲ್ಲ. ಇದು ಎಷ್ಟು ದಿನದಲ್ಲಿ ನಡೆದಿದ್ದು? ಶಿವರಾತ್ರಿಯಲ್ಲಿ. ಹೌದೌದು. ಅಂದ್ರೆ ವರ್ಷದ ಮೇಲೆ ಆಗಿದೆ. ಇಲ್ಲಿ ಇದಾವೆ ಅಂತ ಪೌಡರ್ಗಳು ಇಲ್ಲಿ ಆಲ್ರೆಡಿ ನಡೆದಿದೆ, ನಡೀತಾನೂ ಇದೆ. ಹೌದೌದು. ಇವಾಗ ನನಗೂ ತುಂಬಾ ಒಳ್ಳೇದಾಗೈತೆ. ನಮ್ಮ ಅಣ್ಣ ತಮ್ಮದಿರ್ಗೆಲ್ಲ, ನಮ್ಮ ಸಂಬಂಧಿಕರುಗಳು ಒಳ್ಳೇದಾಗೈತೆ. ನಮ್ಮ ಫ್ರೆಂಡ್ಸ್ ಸರ್ಗಳು, ನಮ್ಮ ಭಟ್ರುಗಳಿಗೆಲ್ಲ ಒಳ್ಳೇದಾಗೈತೆ. ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿಗೆ, ತೋರಿಸಿದೀನಿ. ಅವರು ಕೈಲ ಸಹಾಯ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಂದ ಒಳ್ಳೆ ಹೆಲ್ಪ್ ಆಗಿದೆ. ಅಪ್ಪಾಜಿ ಒಳ್ಳೆ ಕೆಲ್ಸಗಳು ಕೊಡ್ತಾ ಇದಾರೆ ನಮ್ಮ ಭಟ್ರುಗಳಿಗೆಲ್ಲ. ಚೆನ್ನಾಗಿದೀವಿ ನಾವು. ಅಂದ್ರೆ ಈಗ ನೀವು ದೇವಸ್ಥಾನದಲ್ಲಿ ಅಡಿಗೆ ಪರ್ಮನೆಂಟ್ ನಾವೇ ಅಡಿಗೆ ಮಾಡ್ಕೊಡೋದು. ಇಲ್ಲಿ ಅಡಿಗೆ ಮಾಡ್ಕೊಡೋದು ನೀವೇ? ಹೌದೌದು. ನಾವು ಸಾಯೋವರೆಗೂ ನಾವೇ ಅಡಿಗೆ ಮಾಡ್ಕೊಡ್ತೀವಿ. ಅಂದ್ರೆ ಆ ತರನೇ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಸೇವೆ ಮಾಡ್ತಾನೆ ಇರ್ಬೇಕು ಅಂತ ಆಸೆ. ಆದ್ರೂ ಈಗ ಪವಾಡ ಗೆಲ್ತದ್ರೆ ನಮ್ಗೆ ಮೈ ಜುಮ್ ಅನ್ಸುತ್ತೆ. 25 kg ಅಕ್ಕಿಲಿ 1800 ಜನ ಊಟನೂ ಮಾಡಿ, ಆದ್ರೂ ಇನ್ನೂ ಹಂಗೆ ಇತ್ತು ಅಂತಂದ್ರೆ ಹೌದು. ಎಷ್ಟು ಹೌದು, ಅದ್ಭುತ. ಸಾಧ್ಯನೇ ಇಲ್ಲ ಅದು ಹೇಳ್ಕೊಳಿಕ್ಕೆ. ಸರಿ ಸರ್, ಇಷ್ಟು ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್ ಅಂತ. ನೀವು ಈ ದೇವ್ರನ್ನ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? 21 ವರ್ಷ ಆಯ್ತು. 21 ವರ್ಷ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ? ಯಾವ ವಾರ ಪೂಜೆ ಇರುತ್ತೆ? ವಿಶೇಷ ಪೂಜೆ ಶನಿವಾರ ಇರುತ್ತೆ. ಅಪ್ಪಂದು ಹುಟ್ಟಿದ ವಾರ ಬುಧವಾರ ತೈಲ ಮಜ್ಜನ ಇರುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ 6:30 7:30, 8:30 ಒಳಗಡೆ ಅಭಿಷೇಕ ಇರುತ್ತೆ. ಮಾಮೂಲಿ ನಾರ್ಮಲ್ ಪೂಜೆ ಇರುತ್ತೆ. ಶನಿವಾರ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ, ಫಲ ಪಂಚಾಮೃತ ಅಭಿಷೇಕ, ವಿಶೇಷ ಆರತಿ ಎಲ್ಲ ಇರುತ್ತೆ. ಈಗ ಇಲ್ಲಿ ಮಕ್ಕಳಿಲ್ದಿರುವಂತವ್ರು ಯಾವ ರೀತಿ ಪೂಜೆ ಮಾಡ್ಬೇಕು, ವ್ರತ ಮಾಡ್ಬೇಕು? ಮಕ್ಳಿಲ್ದವ್ರು ಫಲ ಕೇಳ್ಕೊಂಡ್ ಬಂದ್ರೆ ಅಪ್ಪ ಅವ್ರಿಗೆ ಹೆಸರು ಕೊಡ್ಬೇಕಾಗುತ್ತೆ. ಅವರು ಹೇಳಿದಂತೆ ನಡ್ಕೋಬೇಕಾಗುತ್ತೆ. ಅದು ಇದ್ರೆ ಮಾತ್ರ ಇಲ್ಲಿ ಮಕ್ಕಳ ಫಲ ಕೊಡೋಕ್ ಸಾಧ್ಯತೆ. ಇಲ್ಲ ಅಂದ್ರೆ ಕಷ್ಟ. ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದವರು ಈಗ ಕೆಲವರು ಬರೀ ಈಗ ಎಲ್ಲೆಲ್ಲೂ ಈ ದೇಶಾದ್ಯಂತ ಬರೀ ಅದೇ
ಪ್ರಚಾರವಾಗಿರುವಂತದ್ದು. ಅವ್ರು ಬಂದು ಇಲ್ಲಿ ಈಗ ಮಠ ಮಂತ್ರ ಆಗಿದ್ದಂಥವ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದನ್ನ ಸ್ವಾಮಿಯವರೇ ಅದನ್ನ ಗೈಡೆನ್ಸ್ ಕೊಡ್ತಾರೆ, ಯಾವ ತರ ಮಾಡ್ಬೇಕು ಏನು ಎತ್ತ ಅನ್ನೋದು ಸ್ವಾಮಿಯವರೇ ಗೈಡೆನ್ಸ್ ಕೊಡ್ತಾರೆ. ಸ್ವಾಮಿಯವರು ಏನ್ ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಪಾಲಿಸ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿಗೆ ಬಂದವರು ಕುತ್ಕೊಂಡು ಕೇಳ್ಬೇಕು. ಹೌದು ಹೌದು. ಅಂದ್ರೆ ಇಲ್ಲಿಗೆ ಕನಕಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ಯಾವ ರೂಟಲ್ಲಿ ಬರ್ಬೇಕು? ಕನಕಪುರದಿಂದ ಇಲ್ಲಿಗೆ 20 ರಿಂದ 22 ಕಿಲೋಮೀಟರ್ ಆಗ್ಬೋದು. ಸಂತೆಕೋಡಹಳ್ಳಿ, ಅಲ್ಲಿಂದ ಒಂದೇ ಹಳ್ಳಿ ಮರದೊಡ್ಡಿ ಈ ರೂಟ ಬರ್ಬೇಕಾಗುತ್ತೆ. ಏರಂದಪ್ಪನಹಳ್ಳಿಗೆ. ಏರಂದಪ್ಪನಹಳ್ಳಿ ಗುಡಂಗನಹಳ್ಳಿ ಸೆಂಟ್ರಲ್ ಇರುವಂತದ್ದು ದೇವಸ್ಥಾನ. ಬರವಣಿಗೆ ಮೂಲಕ ತಿಳಿಸುವಂತದ್ದು. ಬರವಣಿಗೆ ಮೂಲಕ ಅವ್ರ ಕಷ್ಟ ಪರಿಹಾರ ಅಂತ ಯಾವ ತರ ಬಗೆಹರಿಸೋದು, ಯಾವನು ಯಾವ ತರ ಅಂತ ಅನ್ನೋದು ಅವ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅವ್ರು ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಅಪ್ಪನ್ನ ಬರವಣಿಗೆ ಮೂಲಕ ಕೇಳ್ಕೊಂಡ್ರೆ ಅವ್ರು ಬರ್ಕೊಡ್ತಾರೆ. ಹೌದು, ಬರವಣಿಗೆ ಮೂಲಕನೂ ಇದೆ, ಪ್ರಶ್ನೆನೂ ಇರುತ್ತೆ. ಪ್ರತಿ ಶನಿವಾರ ಪ್ರಶ್ನೆ ಇರುತ್ತೆ. ಈಗ ಮೇನ್ ಆಗಿ ಈ ಪ್ರಪಂಚದಲ್ಲಿ ನಡೀತಾ ಇರುವಂತದ್ದು ಸಾಲ ಜಾಸ್ತಿ ಪ್ರಪಂಚದಲ್ಲಿ. ಎಲ್ಲಿ ಕೇಳಿದ್ರು ಈಗ ಆ ಸಂಘದ ಸಾಲ, ಈ ಸಂಘದ ಸಾಲ, ಈ ಸಾಲಗಾರದಿಂದ ಕೆಲವರು ಊರ್ ಬಿಟ್ಟು ಹೊಂಡೈತಾ ಇದಾರಲ್ಲ, ಅಂತವ್ರಿಗೆ ಏನ್ ಹೇಳಿಕ್ಕೆ ಅಪ್ಪನ್ನ ಯಾವ ರೀತಿ ಕೇಳ್ಬೇಕಿಲ್ಲ? ಅದನ್ನ ಅಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರ ಅದ್ರಲ್ಲಿ ಕೆಲವೊಂದು ಹಲವಾರು ರೀತಿಯಲ್ಲಿ ಅದ್ರ ಬಗ್ಗೆ ತೀರಿದೆ. ಕಷ್ಟಗಳು ಕೆಲವೊಬ್ಬರಿಗೆ ಆಗಿದೆ, ಸಕ್ಸಸ್ ಆಗಿದೆ. ಅವರು ಮನಸ್ಸಲ್ಲಿ ಏನ್ ಬೇಡಿರ್ತಾರೋ ಭಗವಂತ ಮಾತ್ರ ಗೊತ್ತಿರುತ್ತೆ, ನಮಗ್ ಗೊತ್ತಿರಲ್ಲ ಅದು. ಅದ್ರ ಪ್ರಕಾರ ಅವರು ನಡ್ಕೊಂಡಿರ್ತಾರೆ, ಭಗವಂತನ ಸ್ವಾಮಿನ ಅದ್ರ ಪ್ರಕಾರ ನಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಈ ಅಪ್ಪನ್ನ ಯಾವ ವಾರ ಕೇಳುವಂತದ್ದು ಬರವಣಿಗೆ ಮೂಲಕ ಯಾವ ವಾರ ಕೇಳ್ಬೋದು? ಬುಧವಾರ, ಸೋಮವಾರ, ಶನಿವಾರ ಪ್ರಶ್ನೆ ಇರುತ್ತೆ. ಇನ್ನ ಅದಕ್ಕೆ ಪ್ರಶ್ನೆ ಶನಿವಾರನು ಬರವಣಿಗೆ ಮೂಲಕ ಅಪ್ಪವ್ರು ತಿಳಿಸ್ಕೊಟ್ರೆ ಅದನ್ನ ಅವತ್ತೂ ಇಟ್ಕೋತೀವಿ. ಒಟ್ಟ ಮೇನ್ ಆಗಿ ಭಾನುವಾರ, ಬುಧವಾರ, ಸೋಮವಾರ ಆ ಟೈಮಲ್ಲಿ ಬಂದ್ರೆ ಇಲ್ಲಿ ಎನಿ ಟೈಮ್ ತಿಳ್ಕೋಬಹುದು. ಇಲ್ಲಿ ಸಪ್ತಮಾತೃಕೆಯರ ದೇವಾಲಯ ಕೂಡ ಇದೆ ಇಲ್ಲಿ. ಅಲ್ಲಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾಗಿದೆ? ಅಲ್ಲಿಗೆ ಮದ್ವೆ ಆಗದವ್ರು ಬಂದು ಮೊಡ್ಲಕ್ಕಿ ಕೊಡ್ತೀನಿ ಅಂತ ಅರ್ಸ್ಕೊಂಡ್ರೆ ಬೇಗ ಮದ್ವೆ ಆಗುತ್ತೆ. ಕಂಕಣ ಬಲ ಕೂಡ ಬರುತ್ತೆ. ಅವ್ರಿಗೆ ಅವರು ಕೇಳೋದು ಇಷ್ಟ, ಮೊಡ್ಲಕ್ಕಿ ಕೇಳ್ತಾರೆ. ಮೊಡ್ಲಕ್ಕಿನ ಅಷ್ಟು ಜನಕ್ಕೂ ಮೊಡ್ಲಕ್ಕಿ ಅರ್ಪಿಸಿದ್ರೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಈ ಕ್ಷೇತ್ರದಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ, ಯಾವ ರೀತಿ? ಮೊದಲನೇದು ಬಂದು ಶಿವರಾತ್ರಿ ನಡೀತದೆ. ಎರಡನೇದು ಬಂದು ಅಪ್ಪನ ಸ್ವಾಮಿಯವ್ರದ್ದು ಜಯಂತಿ ಉತ್ಸವ ನಡೀತದೆ. ಮೂರನೇದು ಬಂದು ಶ್ರಾವಣದ್ದು 4 ವಾರನೂ ಮಾಡ್ತೀವಿ. ನಾಲ್ಕನೇದು ಬಂದು ಕಾರ್ತಿಕ್ ಮಾಸ ದೀಪೋತ್ಸವ. ಇವತ್ತು ಏರ್ಪಾಡು ಮಾಡಿದೀವಿ ಅದನ್ನ ಅಪ್ಪವರ ಆಜ್ಞೆ ಮೇಲೆಗೆ. ಇವತ್ತು ಸಂಜೆ 6:15ಗೆ ದೀಪೋತ್ಸವ ಇದೆ. ಇಲ್ಲಿಗೆ ನಾಗಸಾಧುಗಳು ಬಂದಿದ್ರಂತ ಕೇಳ್ಪಟ್ಟಿದೀವಿ. ಇಲ್ಲಿಗೆ ಹೌದು, ನಾಗಸಾಧು ಬಂದು ಇಲ್ಲಿ ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ರು, ಇಲ್ಲಿ ಏನ್ ಬೇಡ್ಕೊಂಡು ಹೋದ್ರು ಅವರು ಮೇನ್ ಆಗಿ? ಇಲ್ಲಿ ತುಂಬಾ ಈ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ, ಇನ್ನ ಅಭಿವೃದ್ಧಿ ಆಗುತ್ತೆ ಇದು. ಸ್ವಾಮಿ ತುಂಬಾ ವಿಶೇಷವಾಗಿ ಕೂತಿದ್ದಾರೆ. ಬಂದಂತ ಭಕ್ತಾದಿಗಳಿಗೆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳಿ ಅನ್ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಾಗಸಾಧುಗಳು ಎಲ್ಲಿಗೆ ಆಗ್ಲಿ ಜನಗಳು ಕಣ್ಮುಂದ್ರೆ ಕಾಣದೇ ಇಲ್ಲ. ಆದ್ರೂ ಈ ದೇವಸ್ಥಾನಕ್ಕೆ ಈ ದೇವರ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಅಂತಂದ್ರೆ ಈ ಸ್ಥಳದ ಪವರ್ ಯಾವ ರೀತಿ ಇರಬಹುದು ಅನ್ನೋದನ್ನ ಊಹೆ ಮೂಲಕ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ನೀವು ಯಾವ ರೀತಿ ಹೇಳ್ತೀರಾ? ನಾವು ನಮ್ ಸ್ನೇಹಿತರ ಸಿದ್ದರಾಜ್ ಅವರು ನಾವು ಎಲ್ಲ ಪ್ಲಾನ್ ಮಾಡಿ ಹೋದ್ಸಲ ಇದಕ್ಕೆ ಪ್ಲಾನ್ ಮಾಡಿದ್ವಿ, ಕುಂಭಮೇಳಕ್ಕೆ, ಪ್ರಯಾಗಜಲ್ಲಿ ನಡೀತಾ ಇರುವಂತ ಕುಂಭಮೇಳಕ್ಕೆ ಪ್ಲಾನ್ ಮಾಡಿದ್ವಿ. ಅವಾಗ ಶಿವರಾತ್ರಿ ಸ್ವಲ್ಪ ದಿನ ಮಾತ್ರ ಬಾಕಿ ಇತ್ತು. ಹೋಗೋದಿಕ್ಕೆ ರೆಡಿ ಆದ್ವಿ, ಟಿಕೆಟು ಬುಕ್ ಆಯ್ತು, ಎಲ್ಲ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ ನಮ್ಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ನೆ ಕೂತಿದ್ವಿ. ಆ ಕಡೆಯಿಂದ ಒಂದ್ ಕರೆ ಬಂತು ಸ್ನೇಹಿತರ ಕಡೆಯಿಂದ, ಯಾಕೆ ಬರ್ಲಿಲ್ಲ ನೀವಂತ, ಹಿಂಗಂತ ಈ ತರ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬರಕ್ ಆಗಿಲ್ಲ ಅಂತ ಕರೆ ಕೊಟ್ವಿ. ಸರಿ ನಾಳೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ರು. ರಿಟರ್ನ್ ಫೋನ್ ಮಾಡಿ ಈ ತರ ನಾವಲ್ಲಿ ಕ್ಯಾಂಪ್ ಹಾಕೊಂಡಿದ್ವಿ, ಅವಾಗ ಅವರೆಲ್ಲ ಬೆಂಗಳೂರಿಗೆ ಜೊತೆಲೆ ಬರ್ತಾ ಇದಾರೆ, ನಿಮ್ ದೇವಸ್ಥಾನ ಲೊಕೇಶನ್ ಕಳಿಸ್ಕೊಡಿ, ನಾನು ಅಲ್ಲಿಗೆ ಇನ್ವೈಟ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅದೇ ತರ ಕಳ್ಸಿಕೊಟ್ಟೆ. ಹತ್ತತ್ರ ಕನಕಪುರದ ಹತ್ತತ್ರ ಬಂದ್ಮೇಲೆ ಫೋನ್ ಮಾಡಿದ್ರು ನನಗೆ, ಈ ತರ ನಾಗಸಾಧುಗಳು ಬರ್ತಾ ಇದಾರೆ, ನೀವು ಅಲರ್ಟ್ ಆಗಿ ಅಂತ ನನಗೆ ಫೋನ್ ಮಾಡಿದ್ರು. ಅವ್ರು ಬಂದ್ಮೇಲೆ ಗೊತ್ತಾಗಿದ್ದು ನನಗೆ ತರ ಇದೆ ಅಂತ. ಅಂದ್ರೆ ಇಲ್ಲಿ ಬಂದು ನಿಮ್ಗೂ ಆಶೀರ್ವಾದ ಮತ್ತೆ ದೇವ್ರನ್ನ ಆಶೀರ್ವಾದ ಪಡ್ಕೊಂಡು ಹೋಗಿದಾರಲ್ಲ ಇಲ್ಲಿ. ಹೌದು ಹೌದು. ಇಲ್ಲಿ ಶನಿ ಶಿಂಗನಾಪುರ ರೀತಿ ಇಲ್ಲಿ ಮಾಡಿರುವಂತ ಉದ್ದೇಶ ಯಾವಾಗ ಇಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ಪ್ರೇರೇಪಣೆ ಆಯ್ತು ಅಂತ? ನನ್ಗೆ ದೇವಸ್ಥಾನ ಮಾಡ್ಲಿಕ್ಕೆ ಪ್ರೇರಣೆ ಆದಾಗ್ಲೇನೆ ಸ್ವಾಮಿಯವರು ಅದನ್ನ ಮಾಡ್ಲೇಬೇಕು ಅಂತ ನನ್ಗೆ ಅದನ್ನ ತೋರ್ಸ್ಕೊಟ್ಟಿದ್ರು. ನಾವ್ ಕೇಳಿದ್ವಿ ಏನಕ್ಕೋಸ್ಕರ ಅದ್ ಮಾಡೋದು, ಇಲ್ಲಿ ಮೂಲ ಸ್ಥಾನ ನಿಮ್ದೇ ಮಾಡ್ತಾ ಇದೀವಲ್ಲ ಅಂತ ಹೇಳಿದಾಗ, ಇಲ್ಲ ಭಕ್ತಾದಿಗಳು
ತುಂಬಾ ಕಷ್ಟದಿಂದ ಇರೋರು ಇದಾರೆ. ಸೀದಾ ಗರ್ಭದ ಗುಡಿಗೆ ಬಂದು ನನ್ನನ್ನ ಮುಟ್ಟಕ್ ಸಾಧ್ಯವಿಲ್ಲ ಅವರು. ಇಲ್ಲಿ ಗರ್ಭದ ಗುಡಿ ಅನ್ನೋದೇ ಒಬ್ರಿಗೆ ಮಾತ್ರ ಸೀಮಿತ ಅಷ್ಟೇನೆ. ಎಲ್ಲಾರು ಗರ್ಭದ ಗುಡಿಗೆ ಬಂದು ಪ್ರವೇಶ ಮಾಡಕ್ ಆಗಲ್ಲ. ಅದರಿಂದ ಶನಿ ಶಿಂಗಣಾಪುರ ಶಿಲೆ ಅಂತ ಅಲ್ಲಿ ಮಾಡೋದಾದ್ಮೇಲೆ ಅವ್ರ ಕೈಯಲ್ಲಿ ಅನುಸಾರ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಎಣ್ಣೆ ಅಭಿಷೇಕ ಮಾಡ್ಬೋದು, ತೈಲ ಮಜ್ಜನ ಮಾಡ್ಬೋದು. ತೈಲ ಮಜ್ಜನ ಅವ್ರ ಕೈಲಿ ಮಾಡಕ್ ಆಗಲ್ಲ ಅಂತ ಅಂದ್ರೆ ಒಂದ್ ಚೊಂಬ್ ನೀರ್ನ ಅಪ್ಪ ಅವ್ರ ತಲೆ ಮೇಲೆ ಅಭಿಷೇಕ ಮಾಡಿ ಅವ್ರ ಕರ್ಮನ ಕಳಿಬಹುದು. ಅಂದ್ರೆ ಅಲ್ಲಿ ಬರೀ ಗಣಸರು ಮಾತ್ರ ಮುಟ್ಟುವಂತದ್ದ ಇಲ್ಲ ಬರೀ ಗಣಸರು ಮಾತ್ರ ಮುಟ್ಟುವಂತದ್ದು? ಸೇಮ್ ಅಲ್ಲಿ ಶನಿ ಶಿಂಗಣಾಪುರದಲ್ಲಿ ಯಾವ ರೀತಿ ಇದೆಯೋ ಇದು ಇಲ್ಲೂ ಅದೇ ರೀತಿ ಇರುವಂತದ್ದು. ಅಂದ್ರೆ ಇಲ್ಲಿ ಎಣ್ಣೆ ಮಜ್ಜನ ಮಾಡುವಂತದ್ದು ಯಾವಾಗ, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಅದು ಅವ್ರ ಕುರ್ತ ಇದ್ ಮಾಡ್ಕೊಂಡಾಗ ಯಾವ ಬೇಕಾದ್ರೂ ಮಾಡ್ಬೋದು. ಈಗ ಹೊಸದಾಗಿ ಇಲ್ಲಿ ಕಲ್ಯಾಣಿ ಮಾಡ್ಬೇಕು ಅಂತ ನೀವು ಮಾಡಿದ್ರಲ್ಲ, ಇದನ್ನು ಕೂಡ ಅಪ್ಪರ ಹೇಳಿದ್ದ ಇಲ್ಲ ನೀವೇನೋ ಮಾಡ್ತಾರ ಸ್ವಂತ? ಕಲ್ಯಾಣಿ ನಾವೇ ಸ್ವಂತ ಏನು ಮಾಡ್ತಾ ಇಲ್ಲ. ಅದು ಅಪ್ಪವ್ರ ಪೇರೆಂಟ್ ಪೇನೆಯಿಂದಾನೆ ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ. ಅದು ಕಲ್ಯಾಣಿ ಚಿಕ್ಕದಾಗ ಒಂದ್ ಬಾವಿ ಇತ್ತು. ನಾವ್ ಜಾಗ ತಗೋಬೇಕಾದ್ರೆ ಚಿಕ್ಕದಾಗ ಒಂದ್ ಬಾವಿ ಇತ್ತು. ಆ ಬಾವಿನ ಮುಚ್ಚೋದಕ್ಕೆ ಸುಮಾರು ಸಲ ಪ್ರಯತ್ನ ಪಟ್ವಿ. ಆದ್ರೆ ನಮ್ ಕೈಲಿ ಮುಚ್ಚಕ್ ಆಗಿಲ್ಲ ಅದನ್ನ. ಈಗ ಮುಚ್ಚಕ್ ಆಗಲ್ಲ ಅದು. ಈಗ ಇವತ್ತು ತೆಪ್ಪೋತ್ಸವ ಇತ್ತು. ಹೋದ ವರ್ಷ ಇದೇ ಟೈಮ್ಗೆ ತೆಪ್ಪೋತ್ಸವ ಮಾಡ್ಸಿದ್ರು ಅದೇ ಇಟ್ಕೊಂಡು. ಈ ಸಲ ತೆಪ್ಪೋತ್ಸವ ಅದನ್ನ ಕಲ್ಯಾಣಿ ಮಾಡೋಣ ಅಂತ ಹೇಳಿ ಕಲ್ಯಾಣಿ ಮಾಡಿಸಿದ್ವಿ. ಒಟ್ಟ ಕೆಲವೊಂದ್ ಸಮಯದಲ್ಲಿ ಅದು ಮಾಡಕ್ಕಾಗಿಲ್ಲ. ನೀರ್ ಬಂದ್ಬಿಡ್ತು, ಒಳಗಡೆಯಿಂದ ಜಲ ಬಂದ್ಬಿಡ್ತು, ಅದರಿಂದ ಮಾಡಕ್ಕಾಗಿಲ್ಲ. ಇದೆಲ್ಲ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಸ್ವಲ್ಪ ಅದೆಲ್ಲ ಟೈಮ್ ನೋಡ್ಕೊಂಡು ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ. ಆ ಕಲ್ಯಾಣಿ ಮಾಡೋ ಉದ್ದೇಶ ಬೇರೆ ಇದೆ. ಆ ಕಲ್ಯಾಣಿ ಒಳಗಡೆ 2 ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಆ ವಿಗ್ರಹ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಕಲ್ಯಾಣಿ ಒಳಗಡೆ ಅಂದ್ರೆ, ಬಂದಂತ ಭಕ್ತಾದಿಗಳಿಗೆ ಒಬ್ಬೊಬ್ರದೇ ಒಂದೊಂದು ಫ್ಯಾಮಿಲಿದೆ, ಒಬ್ಬೊಬ್ರದೇ ಒಂದೊಂದರ ಕಷ್ಟ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಅದು. ಈಗ ಇವ್ರಿಗೆ ಒಂಥರ ಕಷ್ಟ ಇರುತ್ತೆ, ಅವ್ರಿಗೆ ಒಂಥರ ಕಷ್ಟ ಇರುತ್ತೆ, ಅವ್ರದೇ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಒಬ್ರು ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಮನೇಲಿ ಹೆಂಡತಿ ಮಕ್ಳದ್ದು ಒಂದು ಪ್ರಾಬ್ಲಮ್ ಇರುತ್ತೆ, ಮನೇಲಿ ಏನೋ ಒಂದು ಹುಷಾರಿಲ್ದಾನೆ ಇರುತ್ತೆ, ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ, ಅದು ಕಾಯಿಲೆಗಳು ಹುಷಾರಾಗಿರಲ್ಲ. ಅಂತ ವ್ಯಕ್ತಿಗಳಿಗೆ ಬಂದಾಗ ಅಲ್ಲಿಂದ 9 ಚೊಂಬು ನೀರ್ನ ಎತ್ತಿ ಅವ್ರ ಮೇಲೆ ಅಭಿಷೇಕ ಮಾಡಿದಾಗ ಅದು ಪರಿಹಾರ ಆಗ್ಲಿ ಅಂತಾನೆ ಭಗವಂತ ಅದನ್ನ ಸೂಚನೆ ಕೊಟ್ಟು ಅದ್ ಕಲ್ಯಾಣಿಗೆ ಪ್ಲಾನ್ ಮಾಡ್ತಾ ಇದಾರೆ. ಮತ್ತೆ ಅದ್ರ ಜೊತೆಗೆ 2 ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಗೆ ಅದನ್ನ ಸೂಚನೆ ಕೊಟ್ಟಿದ್ದಾರೆ ಕಲ್ಯಾಣಿ ಒಳಗಡೆನೆ. ಅದರಿಂದ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇರ್ಬೋದು ಅದು ಕಲ್ಯಾಣಿ ಮಾಡೋದಕ್ಕೆ. ಅದು ಭಗವಂತನ ಮಾತ್ರ ಗೊತ್ತಿದೆ, ನನಗ್ ಮಾತ್ರ ಗೊತ್ತಿಲ್ಲ. ಸರಿ, ಧನ್ಯವಾದಗಳು ಸರ್.